ಹಲ್ಲೆಲೂಯಾ. ಹಂಗಂತಾರೆ. ಇದನ್ನ ಕಲಿಸಿರೋದು. ಹಲ್ಲೆಲೂಯಾ. ತಂದಿರ ಇಲ್ಲ ಕೈಗಳು ಇಳಿಸ್ರಿ ಹೇಳ್ದಾಗ ಎತ್ತಬೇಕು. ಹಲ್ಲೆಲೂಯಾ. 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 యేసు క్రీస్తు పరిశుద్ధ నామములో మీ అందరికీ శుభాభివందనాలు. అందరికీ వందనాలు. దేవునికి స్తోత్రము కలుగును గాక. ఆమేన్. మంచి సమయము, అందును బట్టి దేవునికి స్తోత్రాలు, కృతజ్ఞతలు. దేవుని ప్రణాళికలో దేవుని చిత్తం ప్రకారము మనమందరం ఇక్కడ కూడి రావడానికి ఆయన ఏర్పాటు చేసి ఇచ్చాడు. కాబట్టి మనం వస్తున్నాం. మన ఇష్టానికి రావాలంటే మనం రాలేము. ఆమేన్. ఆయన ఏర్పాటు ఉంది, ఆయన చిత్తం ఉంది కాబట్టి మనం రాగలిగాం. హల్లెలూయా. హల్లెలూయా. నేను హల్లెలూయా తక్కువ చెప్తాను కదా, మాటికి హల్లెలూయా చెప్పను. నేను హల్లెలూయా చెప్పినానంటే దాని అర్థం ఏమంటే హల్లెలూయా చెప్పేదానికి వెనకటి మాట చాలా ప్రాముఖ్యమైంది అని అర్థము. అవునా? అర్థం చేసుకోవాలి మీరు. మనం అందరూ ఎందుకు కూడి వచ్చాము? ಯಾಕೆ ಬಂದೀವಿ? ಒಳ್ಳೆಯದು. ಎಲ್ಲಿ ಅದು ಹೇಳುವಲ್ರಲ್ಲ, ಹೌದಾ? ಫಸ್ಟ್ ಯಾರು ಬಂದಾರ? ತಿರುಪತಿ ಬಂದಾರ, ಭಾರತಕ್ಕೆ ಬಂದಾರ? ಫಸ್ಟ್ ತಿರುಪತಿ ಭಾರತಿ ಮನೆಯಲ್ಲಿ. ಆಯ್ತಾ? ಓಕೆ. ಭಾಳ ಸಂತೋಷ. ಇವತ್ತು ನಿನ್ನೆ ಹೋಗ್ಬಿಡ್ಬೇಕಾಯ್ತು, ನಾವು ಉಳ್ಕೊಂಡ್ವಿ. ಇವತ್ತು ಬೆಳಿಗ್ಗೆ ಕಾರ್ಯಕ್ರಮ ನೋಡ್ಕೊಂಡು ಮಧ್ಯಾಹ್ನಕ್ಕೆಲ್ಲ ಹೋಗ್ಬಿಡ್ಬೇಕಾಯ್ತು. ಮತ್ತೆ ದೇವರು ಆತನ ಉದ್ದೇಶ ಏನಾಯ್ತೋ ಗೊತ್ತಿಲ್ಲ, ಇರೋ ಅಂತ ನಮ್ಮನ್ನು ಇರಿಗೊಳಿಸಿದ. ಆತನ ಪ್ಲ್ಯಾನ್, ಆತನ ವಿಲ್ ಏನು ಯಾರು ಗೊತ್ತಾಗಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ ಎತ್ತಪ್ಪ. ಹಲ್ಲೆಲೂಯಾ ಎತ್ತು ಸ್ವಾಮಿ. ವೆರಿ ಗುಡ್. ಎತ್ತಪ್ಪ, ಎತ್ತು. ಚೋಟಾ ಹರೀಶ್. Hallelujah. ಹಲ್ಲೆಲೂಯಾ. Hallelujah. 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 ಆತ ಮನಸ್ಸು ಬಂದ್ರೆ ಆತನ. ಸರಿ, ತಿರುಪತಿ ಬಂದ್ರ? ಹ್ಞೂ. ಅವ್ರು ಬಂದಿದ್ದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು, ಹೌದಲ್ವಾ? ಈಗ ಏನು ಕಾರ್ಯಕ್ರಮ ಅಂದರೆ ನಾವೆಲ್ಲರೂ ಎದ್ಕೊಂಡು ಆತನನ್ನು ಸ್ತುತಿ ಮಾಡುತ್ತಾ ಈ ಮನೆ ಈ ಕುಟುಂಬಕ್ಕೆ ಕೊಟ್ಟಿದ್ದಕ್ಕಾಗಿ ಆತನಿಗೆ ಕೃತಜ್ಞತೆಗಳು ಸಲ್ಲಿಸಬೇಕು ನಾವು. ಇನ್ನೊಂದು ಹೇಳ್ಬೇಕಂದ್ರೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಅಂದರೆ ರೀಡೆಡಿಕೇಟ್ ಅಂತಾರೆ. ಮತ್ತೊಂದು ಸಾರಿ ದೇವರಿಗೆ ಸಮರ್ಪಣೆ ಮಾಡಬೇಕು, ಮತ್ತೊಂದು ಸಾರಿ ದೇವರಿಗೆ ಪ್ರತಿಷ್ಠಿತ ಮಾಡಬೇಕು. ಹಾಗಾಗಿ ನಾವು ಕೂಡಿ ಬಂದಿರೋದು ಏಕ ಮನಸ್ಸಿನಿಂದ, ಏಕ ಅಭಿಪ್ರಾಯದಿಂದ, ಏಕ ಆತ್ಮದಿಂದ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು. ಸೋಮಲಾಪುರನಲ್ಲಿ ಸೇವೆ ಮಾಡಿದಷ್ಟು ಯಾವ ಊರಿನಲ್ಲಿ ನಾನು ಮಾಡಿಲ್ಲ. ತಂದೆ ತಾಯಿಗಳಿಗೆ 4 ಮಕ್ಕಳಿದ್ದಾರೆ ಅಂದರೆ ಒಬ್ಬನು ಸರಿ ಇಲ್ಲ ಅಂತಂದರೆ ಅವನ್ನೇ ಜಾಸ್ತಿ ಪ್ರೀತಿ ಮಾಡ್ತಾರೆ ತಂದೆ ತಾಯಿಗಳು. ಸರಿ ಇಲ್ಲದಕ್ಕೆ ಜಾನ್ವರ್ ಕರೆಕ್ಟ್ ಹೇಳ್ತಾನೆ ನೋಡಿ. ಅರ್ಥ ಆಯ್ತಾರಾ? ಯಾಕೆ ಅಂದರೆ ಪ್ರೀತಿಯಿಂದನೂ ಅವರು ಸರಿ ಆಗ್ಬೋದು ಅಂತ ಒಂದು ಆಸೆ. ಈಗ 3 ಯುಗಗಳು ನಮಗಿರೋದು, 3 ಯುಗಗಳು. ಅದರಲ್ಲಿ ನಾವಿರೋದೀಗ ಯೇಸು ಕ್ರಿಸ್ತನ ಯುಗ. ಇದನ್ನೇನಂತ ಕರೀತಾರೆ ಅಂದರೆ ಕೃಪಾಯುಗ ಅಂತ ಕರೀತಾರೆ, ಗ್ರೇಸ್ ಪೀರಿಯಡ್ ಅಂತ.
ಈ ಯುಗದಲ್ಲಿ ಶಿಕ್ಷೆ ಇಲ್ಲ. ಆ ಹಿಂದಿನ ಯುಗಗಳಲ್ಲಿ ಯಾರನ್ನು ತಪ್ಪು ಮಾಡಿದರೆ ಹಿಂದಲೇ ಶಿಕ್ಷೆ ಬರ್ತಿತ್ತು, ತಪ್ಪು ಮಾಡಿದ ತಕ್ಷಣ ಶಿಕ್ಷೆ ಬರ್ತಿತ್ತು. ಈ ಯುಗದಲ್ಲಿ ಶಿಕ್ಷೆ ಇಲ್ಲ. ಯಾಕೆ ಇಲ್ಲ ಅಂದರೆ ಶಿಕ್ಷೆಯಿಂದ ಮನುಷ್ಯರನ್ನು ಸರಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರೀತಿಯಿಂದ ಮನುಷ್ಯರನ್ನು ಸರಿಪಡಿಸಬೇಕು ಅನ್ನೋದು ಯೇಸು ಸ್ವಾಮಿಯ ಉದ್ದೇಶ. ಅದಕ್ಕೆ ಆತನು ಪ್ರೀತಿಯಿಂದ ಸರಿ ಮಾಡಬೇಕು ಅಂತ ಈ ಯುಗವನ್ನು ನಮ್ಗೆ ಕೊಟ್ಟಿರುವಾಗ, ಈ ಯುಗದಲ್ಲಿ ಏನೇ ತಪ್ಪು ಮಾಡಿದರೆ ನಡೆದೋಗ್ತದೆ. ಶಿಕ್ಷೆ ಇಲ್ಲದ ಪೀರಿಯಡ್ ಇದೆ. ಎದಕ್ಕೆ ಶಿಕ್ಷೆ ಇಲ್ಲ ಅಂತಂದರೆ 22:11 ವಚನ. ಅಂದರೆ ನೀವು ಮನೆಗೆ ಹೋದ್ಮೇಲೆ ನೋಡ್ಕೊಳ್ರಿ. ಪ್ರಕಟಣೆ ಗ್ರಂಥ ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 11ನೇ ವಚನದಲ್ಲಿ ಏನು ಹೇಳ್ತಾನೆ? ನಾನು ಈಗ ಬೇಗ ಬರ್ತಾ ಇದ್ದೀನಿ. ಯಾರು ಬರ್ತಾ ಇದ್ದಾರೆ? ಯೇಸಪ್ಪ. ಇದು ಎರಡನೇ ಬರೋಣಿಗೆ ಸೂಚನೆ. ಎರಡನೇ ಸಾರಿ ಯೇಸು ಸ್ವಾಮಿ ಭೂಲೋಕಕ್ಕೆ ಬರಲಿಕ್ಕುಂಟು. ಒಟ್ಟು 3 ಸಾರಿ ಬರ್ತಾನೆ. 1ನೇ ಸಾರಿ ಬಂದಿದ್ದಾನೆ, ರಕ್ಷಣೆ ಕೊಟ್ಟು ರಕ್ಷಣೆ ಮಾರ್ಗ ತೋರಿಸಿ, ಈ ಮಾರ್ಗದಲ್ಲಿ ನೀವು ಬಂದರೆ ಪರಲೋಕಕ್ಕೆ ಬರ್ತೀರಂತೇಳಿ ವಾಕ್ಯ ತೋರಿಸಿ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಹೇಳ್ಬೇಕು. ನೀವೆಲ್ಲರೂ ಭಾಳ ಪ್ರವೀಣರಾಗಿರಬೇಕು. ನಾನೇ ಜೀವ, ನನ್ನನ್ನು ಹೊರತು ಯಾರು ತಂದೆ ಬಳಿಗೆ ಪರಲೋಕಕ್ಕೆ ಬರೋಲಿಕ್ಕೆ ಸಾಧ್ಯವಿಲ್ಲ. ಆಮೆನ್. ಯಾವ ಮಾರ್ಗದಲ್ಲಿ ಹೋಗ್ಬೇಕು? ಪರಲೋಕಕ್ಕೆ ಹೋಗ್ಬೇಕಂದ್ರೆ ಈಗ ಹೇಳ್ಬೇಕು, ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಾನೇ ಮಾರ್ಗ ಅಂತ ಯೇಸಪ್ಪ ಹೇಳುವಾಗ, ಯೇಸಪ್ಪನ ಮಾರ್ಗದಲ್ಲಿ ಹೋಗಿದ್ರೆ ನಮಗೆ ಮೋಕ್ಷ, ಸ್ವರ್ಗ, ಪರಲೋಕ ಮಾರ್ಗ ಕೊಟ್ಟು ಹೋದ್ರು. ಇದರಲ್ಲಿ ಬರ್ತಾ ಇರ್ರಿ, ಮತ್ತೆ ನಾನು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ. ಎರಡನೇ ಸಾರಿ ಬರ್ತಾನೆ. ಯಾರು ಪರಿಶುದ್ಧವಾಗಿರ್ತಾರೋ, ಪರಿಶುದ್ಧವಾಗಿರುವವ್ರನ್ನ ಮತ್ತೇನು ಮಾಡ್ತಾನೆ? ಮೇಲಕ್ಕೆ ಎತ್ಕೊಂಡು ಹೋಗ್ತಾನೆ. ವಾಗ್ದಾನ ಮಾಡಿದ್ದಾನೆ, ನಿಮಗಾಗಿ ಮನೆಗಳು ಅಲ್ಲಿ ತಯಾರು ಮಾಡಿ ಬರ್ತೀನಿ ದೇವರ ಹತ್ರ ಪರಲೋಕದಲ್ಲಿ. ವಾಗ್ದಾನ ಇದು. ಒಂದೊಂದು ಅಕ್ಷರ ಕೂಡ ನೆರವೇರ್ತದೆ ವಾಗ್ದಾನ ಅಂದರೆ. ಆತ ಬರೋದು ಗ್ಯಾರಂಟಿ, ನಮ್ಮನ್ನು ಕರ್ಕೊಂಡು ಹೋಗೋದು ಗ್ಯಾರಂಟಿ. ಆದರೆ ಯಾರನ್ನ ಕರ್ಕೊಂಡು ಹೋಗ್ತಾನೆ ಅಂದರೆ ಯಾರು ಪರಿಶುದ್ಧವಾಗಿರ್ತಾರೋ ಅವ್ರಿಗೆ ಕರ್ಕೊಂಡು ಹೋಗ್ತಾನೆ. ಆತನು ಬರುವಂಥ ಸಮಯದಲ್ಲಿ ಯಾರು ಪರಿಶುದ್ಧವಾಗಿರ್ತಾರೋ ಅಂದ್ರೇನು? ನಾವೆಲ್ಲರೂ ಪರಿಶುದ್ಧವಾಗಿರಬೇಕು. ಹೇಗಿರಬೇಕು? ಪರಿಶುದ್ಧರಾಗಿರಬೇಕು. ಇವತ್ತು ಮತ್ತೊಂದು ಸಾರಿ ದೇವರು ನಿಮಗೆ ಅವಕಾಶ ಕೊಡ್ತಾ ಇದ್ದಾನೆ. ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳ್ರಿ, ನಿಮ್ಮನ್ನು ನೀವು ಪರಿಶೋಧಿಸಿಕೊಳ್ಳ್ರಿ. ನಾನು ಪರಿಶುದ್ಧನ, ಪರಿಶುದ್ಧಳ, ಅಥವಾ ನಾನೇನು ಪಾಪ ಮಾಡಿದ್ದೀನಿ, ನನಗೆ ಏನು ದೇವ್ರ ಮುಂದೆ ಲೆಕ್ಕ ಕೊಡಲಿಕ್ಕೆ ಏನು ಐತೆ ನನ್ನ ಹತ್ರ ಕೆಪಾಸಿಟಿ? ಲೆಕ್ಕ ಒಪ್ಪಿಸ್ಬೇಕು ನಾವು ದೇವರಿಗೆ. ಇವೋ ನಾನು ಬರ್ತಾ ಇದ್ದೀನಿ, ಬೇಗ ಬರ್ತೀನಿ. ಮತ್ತೆ ಕೂಡ ಅದ್ರ ಮಾತುಗಳಲ್ಲಿ ಬಂದು ಅವರವರಿಗೆ ತಕ್ಕ ಪ್ರತಿಫಲವನ್ನು ಕೊಡಲಿಕ್ಕೆ ನನ್ನ ಹತ್ರ ಐತೆ ತೀರ್ಪು. ಅದಕ್ಕೆ ಈಗ ಏನು ಮಾಡಿದ್ರು ನಡೆದೋಗ್ತದೆ. ಅಲ್ಲಿ ನ್ಯಾಯ ತೀರ್ಪು, ಜಡ್ಜ್ಮೆಂಟ್ ಆಗುವಾಗ ಗ್ಯಾರಂಟಿ ನಮಗೆ ತಕ್ಕ ರೀತಿಯಲ್ಲಿ ಶಿಕ್ಷೆ ಆಗ್ತದೆ. ಅದಕ್ಕಾಗಿ ಪರಿಶುದ್ಧರಾಗಿರಬೇಕು ನಾವು. ಇಂದಿನ ಜೀವನ ನಮ್ದು ಹೆಂಗೋ ಕಳೆದೋಯ್ತು, ಗತಿಸಿ ಹೋಯಿತು. ಅದು ಈಗಲಾದರೂ ನಾವು ಪರಿಶುದ್ಧವಾಗಿರಲಿಕ್ಕೆ ನಾವು ಅಭ್ಯಸಿಸಬೇಕು, ಪ್ರಯತ್ನಿಸಬೇಕು. ಹಲ್ಲೆಲೂಯಾ. ಇಷ್ಟುವರೆಗೆ ಹೇಳಿಲ್ಲ ನಾನು ಹಲ್ಲೆಲೂಯಾ. ಇವಾಗ ಹೇಳಿದ್ದೀನಿ ಹಲ್ಲೆಲೂಯಾ ಅಂತ. ಅರ್ಥ ಏನು? ಇದನ್ನ ಹಿಂದಿನ ಮಾತು ಏನಿತ್ತು? ಪ್ರಾಮುಖ್ಯವಾದ ಏನು ಪ್ರಾಮುಖ್ಯ ನಾನು ಹೇಳಿದ್ದು? ಈಗಲಾದರೂ ಇಂದಿನ ಜೀವನ ಕಳೆದೋಯ್ತು, ಟೈಮ್ ವೇಸ್ಟ್ ಆಯಿತು. ಈಗ ನಾವು ಶೇಷ ಜೀವನದಲ್ಲಿದ್ದೀವಿ. ಯಾವ ಜೀವನದಲ್ಲಿದ್ದೀವಿ ಅಂದರೆ ಒಂದೇ ದಿನ ಎಲ್ಲರೂ ಸತ್ತು ಹೋಗ್ತಾರ. ಅವ್ರವ್ರಿಗೆ ತಕ್ಕ ರೀತಿಯಲ್ಲಿ ಸಾವು ದಿನ ಐತೆ. ಮರಣ ದಿನಗಳು ಬೇರೆ ಬೇರೆ ಇದ್ದಾವಲ್ಲ. ನಾನೇ ಒಂದು ದಿನ ಸಾಯ್ತೀನಿ, ನೀನೇ ಒಂದು ದಿನ ಸಾಯ್ತೀವಿ. ಆ ಸಾಯುವ ದಿನಕ್ಕೆ ಈ ದಿನಕ್ಕೆ ಅಂತರ ಇದು ಏನೈತಲ್ಲ ಕಾಲಮಾನ, ಇದನ್ನ ಬ್ಯಾಲೆನ್ಸ್ ಲೈಫ್ ಅಂತ ಕರೀತಾರೆ, ಶೇಷ ಜೀವನ ಅಂತ ಕರೀತಾರೆ. ಈ ಜೀವನದಲ್ಲಿ ಆದರೂ ನಾವು ಪರಿಶುದ್ಧವಾಗಿರಲಿಕ್ಕೆ ಹೇಗೆ ಪರಿಶುದ್ಧವಾಗಿರ್ಬೇಕಂದ್ರೆ, ನಾವು ಪಶ್ಚಾತ್ತಾಪ ಪಟ್ಟು ಮಾರು ಮನಸ್ಸು ಹೊಂದ್ಕೊಂಡು ದೇವ್ರ ಹತ್ರ, ದೇವ ನಾನು ತಪ್ಪು ಮಾಡಿದ್ದೀನಪ್ಪ, ನಾನು ಕ್ಷಮಿಸು ಅಂತ ಅದನ್ನು ಮೊಣಕಾಲೂರಿ ಕಣ್ಣೀರು ಹಾಕಿ ಆತನ ಬೇಡಿಕೊಂಡ್ರೆ ನಮ್ಮನ್ನು ಕ್ಷಮಿಸುವ ದೇವರಾಗಿದ್ದಾನೆ. ಆವತ್ತು ನೀವು ನಿಜವಾಗಿ ಪರಿಶುದ್ಧರಾಗ್ತೀರಿ ನೀವು. ಆವಾಗ ಯೇಸು ಬಂದರೆ
ಇವತ್ತು ರಾತ್ರಿ ಬಂದರೆ ಯಾರು ಪರಿಶುದ್ಧವಾಗಿರ್ತಾರೋ ಅವ್ರು ಮಾತ್ರ ಎತ್ತಲ್ಪಡ್ತಾರೆ. ಉಳಿದವರು ಇಲ್ಲಿ ಎದೆ ಓಡ್ಕೊಂಡ್ರೆ ಕೂಡ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾವು ಬಲ ಹೊಂದ್ಕೋಬೇಕು, ಅದಕ್ಕೆ ನಾವು ಜ್ಞಾನವಂತರಾಗಿರಬೇಕು. ಆತನು ಸರ್ವಜ್ಞಾನಿ, ಸರ್ವವ್ಯಾಪ್ತಿಯಲ್ಲಿರುವಂಥ ದೇವರು ಯಾರಿಲ್ಲ ಈ ಲೋಕದಲ್ಲಿ. ಏಸಪ್ಪ ಹೇಳಿದ ಮಾತು, ನಾನೊಬ್ಬನೇ ದೇವರು, ಯೆಹೋವನಾದ ನಾನು ನಿಮಗೆ ಒಬ್ಬನಾದ ದೇವರು. ಆಕಾಶದಲ್ಲಾಗಲಿ, ಭೂಮಿಯಲ್ಲಾಗಲಿ, ನೀರಿನಲ್ಲಾಗಲಿ, ಪಾತಾಳದಲ್ಲಾಗಲಿ ಒಬ್ಬರೇ ದೇವರು. ಬೇರೆ ರೂಪ ಯಾವುದು ಮಾಡಬಾರ್ದು, ಬೇರೆ ದೇವರು ಯಾರು ಅದನ್ನು ಪೂಜಿಸಬಾರ್ದು, ಸಾಗಿಲ ಬೀಳಬಾರ್ದು, ಅದನ್ನು ನಾವು ಪ್ರಾರ್ಥಿಸಬಾರ್ದು. ದೇವರೊಬ್ಬರೇ. ಎಷ್ಟು ಮಂದಿ ದೇವರು ಹೇಳ್ತಾ ಇಲ್ಲ ಎಲ್ಲ. ಹಾಗಾಗಿ ಆ ಒಬ್ಬ ದೇವರನ್ನ ಆರಾಧನೆ ಮಾಡಲಿಕ್ಕೆ ನಾವು ಇವತ್ತು ಬಂದೀವಿ. ಆತನು ಮಾಡಿದ ಮೇಲು ಉಪಕಾರಗಳು, ಈ ಕುಟುಂಬದವ್ರಿಗೂ ಮಾಡಿದ ಮೇಲು ಉಪಕಾರಗಳು ಹೇಳಬೇಕು. ನಿಮಗೆ ನನಗೆ ಯಾರಿಗೆ ಮಾಡಿರೋದು ಇವತ್ತು ಈ ಸಮಯದಲ್ಲಿ ನೆನೆಸ್ಕೊಳ್ತಾ ಇರೋದು? ಈ ಕುಟುಂಬಕ್ಕೆ. ಈ ಕುಟುಂಬ ಯಾರ ಕುಟುಂಬ ಇದು? ತಿರುಪತಿ ಭಾರತಿ ಕುಟುಂಬ. ಹೇಳ್ತೀರಿ ನೋಡಿ, ತಿರುಪತಿ ಭಾರತಿ ಕುಟುಂಬ. ಹಾಂ, ಈ ಕುಟುಂಬ ಯಾರ ಕುಟುಂಬ ಇದು? ತಿರುಪತಿ ಭಾರತಿಯವರ ಕುಟುಂಬ. ಹಾಂ, ವೆರಿ ಗುಡ್. ಈ ಕುಟುಂಬಕ್ಕೆ ದೇವರು ಮಾಡಿದ ಮೇಲು ಉಪಕಾರಗಳಿಗಾಗಿ ಅದು ಒಳಗೋದ್ಮೇಲೆ ಇವತ್ತಿನ ಕಾರ್ಯಕ್ರಮಕ್ಕಾಗಿ ನಾನು ಏಸಪ್ಪನ ಕೇಳಿದೆ, ಏನು ವಾಕ್ಯ ಹೇಳ್ಬೇಕು ಸ್ವಾಮಿ? ಇಲ್ಲಿ 4 ಜನ ಇದ್ದಾರೆ, 5 ಜನ ಇದ್ದಾರೆ ವಾಕ್ಯ ಹೇಳೋರು. ಯಾರು ಹೇಳ್ತಾರೆ ಗೊತ್ತಿಲ್ಲ ಸ್ವಾಮಿ. ನನಗೆ ಭಾಗ ಬಂದರೆ ಹೇಳೋಬಾರ್ದು, ನಾನೇನು ಹೇಳಬೇಕು ಅಂತ ಕೇಳ್ತೇನೆ, ಪ್ರತಿ ಸಾರಿ ಕೇಳ್ತೀನಿ. ದೇವ್ರು ನನಗೆ ಪ್ರೇರೇಪಣೆ ಕೊಟ್ಟ. ಇವತ್ತು ಬೆಳಗಿನವರೆಗೆ ನಾನು ಏನು ವಾಕ್ಯ ಹೇಳ್ಬೇಕು ಅಂತ ನನಗೆ ಗೊತ್ತಿಲ್ಲ. ಕೇಳ್ತಾನೆ ಸ್ವಾಮಿ. ಈಗ ಒಂದು ಕೆಲಸ ಮಾಡೋಣ, ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಎಲ್ಲರೂ ಎದ್ದು ನಿಂತ್ಕೊಂಡು ಆ ಬಾಗಿಲ ಹತ್ರ ಹೋಗೋಣ. ವಾಕ್ಯ ಓದಿ ಆದಮೇಲೆ ಪ್ರಾರ್ಥನೆ ಮಾಡಿ ನಾವೆಲ್ಲರ ಒಳಗೆ ಹಾಡಾಡ್ಕೊತ ಹೋಗೋಣ. ಸರಿ?